ಸಾಮಾನ್ಯವಾಗಿ ಜ್ವರ ಬಾಧಿಸಿದ್ರೆ ನಾವೆಲ್ಲರೂ ಪ್ಯಾರಾಸಿಟಮಲ್ ಅಥವಾ ಡೋಲೋ 650 ಮಾತ್ರೆಯನ್ನ ತಗೊಳ್ತೀವಿ. ಆದರೆ ಆ ಮಾತ್ರೆ ಜ್ವರವನ್ನ ಹೋಗಲಾಡಿಸಲು ಮಾತ್ರವಲ್ಲದೆ ಬಟ್ಟೆಗಳಲ್ಲಿನ ಕಲೆಗಳನ್ನು ಸಹ ತೆಗೆದುಹಾಕಲು ಉಪಯೋಗವಾಗುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಇದು ಹೇಗೆ ಸಾಧ್ಯ ಅಂತ ಹೇಳ್ತೀವಿ. ಈ ಸ್ಟೋರಿ ಒಮ್ಮೆ ನೋಡಿ. ಈ ಕೊರೆಯುವ ಚಳಿಗಾಲದಲ್ಲಿ ಕೇಳದೆ ಬರುವ ಕಾಯಿಲೆಗಳು ಹಲವಾರು. ಜ್ವರ, ಶೀತ, ಕೆಮ್ಮು, ನೆಗಡಿ ಅಂತ ಸೀಸನಲ್ ಕಾಯಿಲೆಗಳಿಗೆ ಹೆಚ್ಚಿನವರು ಪ್ಯಾರಾಸಿಟಮಲ್ ಅಥವಾ ಡೋಲೋ 650 ಮಾತ್ರೆ ಸೇವಿಸ್ತಾರೆ. ಆದರೆ ಈ ಮಾತ್ರೆಗಳು ಕಾಯಿಲೆ ಗುಣಪಡಿಸುವುದರ ಜೊತೆಗೆ ಬಟ್ಟೆಗಳಲ್ಲಿನ ಕಲೆಗಳನ್ನ ಸಹ ತೆಗೆದುಹಾಕಲು ಉಪಯೋಗಕಾರಿ. ಇದು ನಾವು ಹೇಳ್ತಿಲ್ಲ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಈ ಮಾಹಿತಿಯನ್ನ ಹೇಳ್ತಾ ಇದೆ. ಡೋಲೋ 650 ಮಾತ್ರೆಯಿಂದ ಕಲೆ ಮಾಯ. ವೈರಲ್ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಬಟ್ಟೆಗಳಲ್ಲಿನ ಕಲೆಗಳನ್ನ ಡೋಲೋ 650 ಮಾತ್ರೆಯನ್ನ ಬಳಸಿ ಹೇಗೆ ತೆಗೆದು ಹಾಕಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇರೋದು ಕಾಣಬಹುದು. ಆ ಮಹಿಳೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದನ್ನ ಒಲೆಯ ಮೇಲೆ ಕುದಿಯಲು ಇಡ್ತಾರೆ. ನಂತರ 2 ಡೋಲೋ 650 ಮಾತ್ರೆಯನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಪುಡಿ ಮಾಡಿ ಕುದೀತಾ ಇರುವ ನೀರಿಗೆ ಹಾಕ್ತಾರೆ. ಬಳಿಕ ಆ ನೀರಿಗೆ 2 ಚಮಚ ಬೇಕಿಂಗ್ ಸೋಡಾ ಮತ್ತು ಅರ್ಧ ಕಪ್ ಡಿಟರ್ಜೆಂಟ್ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾರೆ. ಹೀಗೆ ನೀರನ್ನ ಚೆನ್ನಾಗಿ ಕುದಿಸಿ ನಂತರ ಕಲೆಯಾಗಿರುವಂತಹ ಬಿಳಿ ಬಟ್ಟೆಯನ್ನ ತೆಗೆದುಕೊಂಡು ಅದನ್ನ 2 ನಿಮಿಷಗಳ ಕಾಲ ಡೋಲೋ 650 ಮಾತ್ರೆಯನ್ನ ಹಾಕಿದ ನೀರಿನಲ್ಲಿ ಅದ್ದಲ್ಪಡುತ್ತಾರೆ. ಕೊನೆಯಲ್ಲಿ ಬಟ್ಟೆಯನ್ನ ತಿಕ್ಕಿ ತೊಳೆಯದೆಯೂ ಸುಲಭವಾಗಿ ಬಟ್ಟೆಯ ಕಲೆ ತೆಗೆದು ಹೋಗಿರೋದನ್ನ ವಿಡಿಯೋದಲ್ಲಿ ನಾವು ಕಾಣಬಹುದು. 400,000ಕ್ಕೂ ಅಧಿಕ ವೀಕ್ಷಣೆ ಕಂಡ ವಿಡಿಯೋ. ಡಿಸೆಂಬರ್ 22ರಂದು ಹಂಚಿಕೊಳ್ಳಲಾದ ಈ ವಿಡಿಯೋ 456,000 ವೀಕ್ಷಣೆಗಳನ್ನ ಹಾಗೂ ಹಲವಾರು ಕಾಮೆಂಟ್ಗಳನ್ನ ಪಡೆದುಕೊಂಡಿದೆ. ಒಬ್ಬ ಬಳಕೆದಾರರು, ಮೊದಲಿಗೆ ನಾನು ಆಕೆ ಪ್ಯಾರಾಸಿಟಮಲ್ ಮಾತ್ರೆಯಿಂದ ನೀರು ತಯಾರಿಸುತ್ತಿದ್ದಾಳೆ ಅಂತ ಭಾವಿಸಿದೆ ಎಂದು ತಮಾಷೆಯ ಕಾಮೆಂಟ್ ಬರೆದುಕೊಂಡಿದ್ದಾರೆ. ಇನ್ನೊಬ್ಬ ಬಳಕೆದಾರರು, ಇದು ಡೋಲೋ 650 ಮಾತ್ರೆಯ ಹೊಸ ತರಹದ ಪ್ರಚಾರವಾಗಿರಬಹುದು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಬಳಕೆದಾರರು, ಇದು ನಿಜಕ್ಕೂ ಅದ್ಭುತ ಮತ್ತು ನಂಬಲ ಸಾಧ್ಯವಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಅನೇಕರು ಈ ತಂತ್ರ ನಿಜಕ್ಕೂ ಪರಿಣಾಮಕಾರಿಯೇ ಅಂತ ಪ್ರಶ್ನಿಸಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.